ನಮಸ್ಕಾರ. ನಾನು ನಾಗರಾಜ್ ಸಿದ್ದರ್ ಶೇಟ್ ಅಂತ ಕುಮಟಾಲಿಂದ ಮಾತಾಡ್ತಿರೋದು. ಈಗಾಗಲೇ ನಾನು ಹೇಳಿಕೊಟ್ಟಿರುವಂಥ ವಿಷಯ ಏನಂದರೆ, ಈಗಾಗಲೇ ನಾವು ದಕ್ಷಿಣ ಭಾರತದ ಏನು ಭಾಗದಲ್ಲಿ ಕಿಂಗ್ ಕೋಬ್ರಾ ಅಂತ ಬರ್ತದೆ. ಕಿಂಗ್ ಕೋಬ್ರಾ ಅಂದ್ರೆ ಅದು ಮರ ಹತ್ತಿ ಇಳಿಯೋದ್ರಿಂದ, ಕಿಂಗ್ ಕೋಬ್ರಾ ಅಂದ್ರೆ ಅದು ಹಾವಿಗೆ ರಾಜ ಅದು. ಯಾಕಂದ್ರೆ ಇಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಮಾತ್ರ ಸಿಗ್ತದೆ ಅದು. ಅದು ಬಾಕಿ ಹೊರ ದೇಶಗಳಲ್ಲೂ ಸಿಗೋದಿಲ್ಲ ಅದು ನೋಡೋಕ್ಕೆ. ಯಾಕೆಂದ್ರೆ ಅದು ತಿಕ್ ಫಾರೆಸ್ಟ್ ಅಂದ್ರೆ ದಟ್ಟ ಅರಣ್ಯ ಕಾಡಿನಲ್ಲಿ ಇರೋದಕ್ಕೆ ಇಷ್ಟಪಡ್ತದೆ. ಅದು ಯಾಕೆ ಅಷ್ಟೊಂದು ಸ್ಪೀಡು ಅಂತ ಹೇಳಿದ್ರೆ, ಬಾಕಿ ಯಾವ ಹಾವುಗಳು ಸ್ಪೀಡ್ ಇರೋದಿಲ್ಲ. ಯಾಕಂದ್ರೆ ಕಿಂಗ್ ಕೋಬ್ರಾ ಅಂದ್ರೆ ಇದು ಹಾವಿಗೆ ರಾಜ ಅಂತ ಅದಕ್ಕೊಂದು ಬಿರುದಿದೆ. ಯಾಕಂದ್ರೆ ಅದು ಅಷ್ಟೊಂದು ದೊಡ್ಡ ದೇಹವನ್ನು ಇಟ್ಕೊಂಡು ಅಷ್ಟು ಸ್ಪೀಡಾಗಿ ಓಡ್ತದೆ. ಕಾರಣ ಏನಂದ್ರೆ ಅದು ಮರ ಹತ್ತಿ ಇಳಿತದೆ. ಯಾಕಂದ್ರೆ ಅದು ದಿನ ಎಕ್ಸಸೈಸ್ ಮಾಡ್ಕೊಳ್ತದೆ ಅದು ಒಂದು. ಮತ್ತು ಎರಡನೇದು, ಎಕ್ಸಸೈಸ್ ಮಾಡೋದ್ರಿಂದ ಹಿಡಿದು ಅದೇನೋ ಬೇಟೆ ಆಡೋದಕ್ಕೂ ಕೂಡ ಅದಕ್ಕೆ ಅನುಕೂಲ ಆಗ್ತದೆ. ಮತ್ತೇನಂದ್ರೆ ಅದು ಹೊರ ದೇಶದಲ್ಲಿ ಯಾಕೆ ಇದು ಮಾಡಲ್ಲ ಅಂದ್ರೆ, ಅದು ಒಂದು ರೀತಿ ಅವರು ಜೂ ಥರ ಮಾಡಿಕೊಂಡು ಆ ಪ್ರಾಣಿಯನ್ನು ಸಂಗ್ರಹಣೆ ಮಾಡ್ತಾರೆ ಅವರು. ಮಕ್ಕಳ ಅಷ್ಟೊಂದು ಮರಗಳು ಇರೋದಿಲ್ಲ. ಯಾಕಂದ್ರೆ ಅಲ್ಲಿ ಗಾಡಿ ತೊಗೊಂಡು ಹೋಗೋದು ಎಲ್ಲದೂ ಅವ್ರಿಗೆ ಇದಿರ್ತದೆ, ಫೆಸಿಲಿಟಿ ಇರ್ತದೆ. ಆದರೆ ಇಲ್ಲಿ ನಮ್ಮ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಮತ್ತು ಕೇರಳ ಮತ್ತು ಗೋವಾ, ಈ ಬೆಲ್ಟಿನಲ್ಲಿ ದಕ್ಷಿಣ ಭಾರತ ಏನು ಬೆಲ್ಟ್ ಇದೆ ಅಲ್ಲಿ ಮಾತ್ರ ವಾಸ ಮಾಡ್ತದೆ. ಯಾಕೆ ಕೇಳಿದರೆ, ಇಲ್ಲಿ ನೈಸರ್ಗಿಕವಾದ ಕಾಡನ್ನು ನೋಡೋಕೆ ಸಿಗ್ತದೆ ತಮಗೆ. ಅದಕ್ಕೊಂದು ಆ ಒಂದು ನಿಟ್ಟಿನಲ್ಲಿ. ಮತ್ತು ಚಿರತೆನೂ ಕೂಡ, ಚಿರತೆ ತನ್ನ ಬೇಟೆಯನ್ನು ಆಡಿ ಶಿಕಾರಿಯನ್ನು ಮರದ ಮೇಲೆ ತಗೊಂಡೋಗಿ ತಿಂತದೆ. ಯಾಕಂದ್ರೆ ಅದಕ್ಕೂ ಬಾಡಿ ಎಕ್ಸಸೈಸ್ ಆಗ್ತದೆ. ಅದು ಶಿಕಾರಿಯನ್ನು ತಗೊಂಡು ಮೇಲೆ ಯಾಕೆ ತಿಂತದೆ ಕೇಳಿದ್ರೆ, ಎರಡೂ ಆಗ್ತದೆ. ಅದು ಶಿಕಾರಿನೂ ಆಗ್ತದೆ ಮತ್ತೆ ಅದಕ್ಕೆ ಓಡೋದಕ್ಕೆ ಅನುಕೂಲನೂ ಆಗ್ತದೆ. ಮೇಲೆ ತಗೊಂಡೋಗಿ ಎಕ್ಸಸೈಸ್, ದಿನನಿತ್ಯ ಎಕ್ಸಸೈಸ್ ಮಾಡ್ತದೆ ಅದು. ಯಾಕಂದ್ರೆ ಹಳೆ ಕಾಲದಲ್ಲಿ ಈಗ ಜನ ಎಲ್ಲ ಆವಾಗೆಲ್ಲ ಜಿಮ್ಮು ಎಲ್ಲ ಇರಲಿಲ್ಲ. ಯಾಕಂದ್ರೆ ಅವರು, ಈಗ ನಾವು ಜಿಮ್ಮಿಗೆ ಹೋದ್ರೆ ಪ್ರತ್ಯೇಕವಾದ ಒಂದೊಂದು ಕೈಗೆ ಕಾಲಿಗೆ ಒಂದು ಪ್ರತ್ಯೇಕವಾಗಿ ಒಂದು ಎಕ್ಸಸೈಸ್ ಮಾಡುವಂಥದ್ದು ನಿಯಮ ಇದೆ. ಆದರೆ ಇದರಲ್ಲಿ ಹಾಗಾಗೋದಿಲ್ಲ. ಮರ ಹತ್ತೋದ್ರಿಂದ ಎಲ್ಲ ಬಾಡಿ ಕಂಪ್ಲೀಟ್ ಎಕ್ಸಸೈಸ್ ಆಗ್ತದೆ. ಫಸ್ಟಿಗೆ ನಾವು ಮೇಲೆ ಹತ್ಬೇಕಾದ್ರೆ ಕಾಲಿಗೆ ಆಗ್ತದೆ, ಕಡೆ ಮೇಲೆ ಇಳಿಬೇಕಾದ್ರೆ ಕೈಗೆ ಆಗ್ತದೆ, ಎಲ್ಲ ಬಾಡಿ ಎಕ್ಸಸೈಸ್ ಆಗ್ತದೆ. ಅದಕ್ಕೆ ಫಿಸಿಕಲಿ ಫಿಟ್ ಆಗಿರ್ತಾರೆ ಮತ್ತು ಮೈಂಡ್ನಲ್ಲಿ ಶಾರ್ಪ್ ಇರ್ತಾರೆ. ಯಾಕಂದರೆ ಮರ ಹತ್ತಿ ಇಳುವಂಥ ಮಂಗ ಆಗಿರ್ಬೋದು, ಯಾವುದೇ ಒಂದು ಪ್ರಾಣಿ ಫಿಸಿಕಲಿ ಮೈಂಡ್ನಲ್ಲೂ ಶಾರ್ಪ್ ಇರ್ತದೆ ಅದು. ಯಾಕಂದರೆ ಮರ ಹತ್ತದ ನಂತರ ಕೆಳಗೆ ನೋಡ್ತಾ ಶಾರ್ಪ್ ಆಗ್ತಾರೆ. ಆ ಶಾರ್ಪ್ ಆಗೋದ್ರಿಂದ ಈಗ ದೊಡ್ಡ ದೊಡ್ಡ ಮರ ಹತ್ತೋದು ಬೇಡ, ಸಣ್ಣ ಪುಟ್ಟ ಮರ ಹತ್ತೋದ್ರಿಂದ ಶಾರ್ಪ್ ಆಗ್ತಾರೆ. ಮತ್ತು ಏನಂದರೆ ಈ ಕಿಂಗ್ ಕೋಬ್ರಾನು ಕೂಡ ಇದಾಗ್ತದೆ. ಅದಕ್ಕಾಗಿ ನಾವು ಸ್ವಲ್ಪ ನಿಮಗೆ ಮರ ಹತ್ತೋದನ್ನು ಸಂಕ್ಷಿಪ್ತವಾಗಿ ಸ್ವಲ್ಪ ಮಟ್ಟಿಗೆ ಕಾಣಿಸ್ತಾ ಇದ್ದೇನೆ. ಸ್ವಲ್ಪ ಜೂಮ್ ಮಾಡು. ನಾವು ಇದನ್ನು ನೋಡ್ಬೋದು. ಇಲ್ಲಿ ತನಕ ಹತ್ತಿದ್ದೀವಿ ನಾವು, ಮತ್ತೆ ಇಳಿತಾ ಇದ್ದೀನಿ. ಅಯ್ಯಪ್ಪ.